ಕತ್ತಲೆಯ ನಡುವೆ ಒಂದು ಬೆಳಕು. ಮಳೆ ಗಟ್ಟಿಯಾಗಿ ಸುರಿಯುತ್ತಿತ್ತು. ಆಕಾಶದಲ್ಲಿ ಮಿಂಚು ಚಿಮ್ಮುತ್ತಿತ್ತು. ಕಾಡಿನ ಮಧ್ಯೆ ಗಾಳಿ ಗರ್ಜಿಸುತ್ತಿತ್ತು. ದಟ್ಟವಾದ ಮರಗಳು ಭೀಕರವಾಗಿ ಅಲುಗಾಡುತ್ತಿವೆ. ಎಲ್ಲೆಡೆ ಕತ್ತಲೆ, ಶಬ್ದ, ಭಯ. ಪ್ರಕೃತಿ ಕೆಲವೊಮ್ಮೆ ರಹಸ್ಯಗಳನ್ನು ಅಡಗಿಸಿಕೊಳ್ಳುತ್ತದೆ, ಆದರೆ ಕೆಲವೊಮ್ಮೆ ಅವನ್ನು ಲೋಕಕ್ಕೆ ಪರಿಚಯಿಸುತ್ತದೆ. ಆ ಕತ್ತಲೆಯ ಮಧ್ಯೆ ಒಂದು ಚಿಕ್ಕ ಮಗು ಮಣ್ಣಿನ ಮೇಲೆ ಬಿದ್ದಿದ್ದು ಮಳೆ ನೀರಿನಲ್ಲಿ ನೆನೆದು ಅಳುತ್ತಿದೆ. ಆದರೆ ಅದು ಸಾಮಾನ್ಯ ದೃಶ್ಯ ಅಲ್ಲ. ಮಗುವಿನ ಸುತ್ತಲೂ ಮೃದುವಾದ ಬೆಳಕು ತಿರುಗುತ್ತಿದೆ. ಅದು ಒಂದು ಶಾಂತಿಯ ಕಿರಣದಂತೆ. ಕತ್ತಲೆಯ ನಡುವೆ ಒಂದು ಆಶೆ. ಅದೇ ಸಮಯದಲ್ಲಿ ಮಾಲತಿ ಎಂಬ ಮಹಿಳೆ ಕಾಡಿನ ಮೂಲಕ ಹೋಗುತ್ತಿದ್ದಳು. ಅವಳು ಔಷಧಿ ಗಿಡಗಳನ್ನು ತರಲು ಬಂದಿದ್ದಳು. ಅಚಾನಕ್ ಅವಳು ನಿಂತಳು. ಇಲ್ಲಿ ಮಗು ಯಾರು ಬಿಟ್ಟಿದ್ದಾರೆ? ಅವಳು ಮಗುವನ್ನು ಕೈಗೆತ್ತಿಕೊಂಡಳು. ಮಗು ಕಣ್ಣುಗಳಲ್ಲಿ ವಿಚಿತ್ರ ಹೊಳಪು ಕಾಣಿಸಿತು. ಈ ಮಗು ದೇವರ ವರಾನ ಅಥವಾ ರಹಸ್ಯನ? ಅವಳು ಮಗುವನ್ನು ತನ್ನ ಹೃದಯಕ್ಕೆ ಹತ್ತಿರ ಹಿಡಿದುಕೊಂಡಳು. ಮಾಲತಿ ಸೌಮ್ಯವಾಗಿ, ಅಲಬೇಡ ಮಗು, ನಾನು ಇದ್ದೇನೆ. ಆ ಕ್ಷಣದಲ್ಲಿ ಮಗು ಅಳುವುದನ್ನು ನಿಲ್ಲಿಸಿ ನಗುತ್ತದೆ. ಮಾಲತಿಯ ಮನಸ್ಸಿನಲ್ಲಿ ಒಂದು ಶಾಂತಿ ಹರಡುತ್ತದೆ. ಅವಳ ಮನಸ್ಸಿನಲ್ಲಿ ಹೊಸ ಜೀವನದ ಆರಂಭ. ಮಾಲತಿಯ ಮಗುವನ್ನು ಮನೆಗೆ ತಂದಳು. ಅವಳು ಮನೆಗೆ ಬಂದ ತಕ್ಷಣ ಅವಳ ಗಂಡ ರಮೇಶ್ ಆಶ್ಚರ್ಯದಿಂದ ನೋಡಿದನು. ಈ ಮಗು ಯಾರು? ಈ ಮಗು ಕಾಡಿನಲ್ಲಿ ಕಂಡೆ. ಅಲ್ಲಿ ಈ ಮಗು ಮಾತ್ರ ಇತ್ತು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಆದ್ದರಿಂದ ಈ ಮಗುವನ್ನು ಮನೆಗೆ ತೆಗೆದುಕೊಂಡು ಬಂದೆ. ರಮೇಶ್ ಸ್ವಲ್ಪ ಸಮಯ ಯೋಚಿಸಿ ಈಗೆಂದ, ಇದು ದೇವರ ಸಂಕೇತ ಇರಬಹುದು. ಇನ್ಮುಂದೆ ಈ ಮಗುವನ್ನು ನಾವೇ ಸಾಕೋಣ. ಅವರು ಆ ಮಗುವನ್ನು ತಮ್ಮ ಮಗುವಾಗಿ ಬೆಳೆಸಲು ನಿರ್ಧರಿಸಿದರು. ಅವರು ಅವಳಿಗೆ ಹೆಸರಿಟ್ಟರು ದಿವ್ಯಾ ಎಂದು. ಇದರ ಅರ್ಥ ದಿವ್ಯ ಶಕ್ತಿ ಹೊಂದಿರುವವಳು ಎಂದು. 18 ವರ್ಷಗಳ ನಂತರ ಸಮಯ ವೇಗವಾಗಿ ಸಾಗಿತು. ದಿವ್ಯಾ ಈಗ 18 ವರ್ಷದ ಕಾಲೇಜ್ ಹುಡುಗಿ. ಸರಳ ಜೀವನ, ಮೃದು ಸ್ವಭಾವ, ಎಲ್ಲರಿಗೂ ಸಹಾಯ ಮಾಡುವ ಗುಣ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಕಿರಣ. ಕೆಲವೊಮ್ಮೆ ಅವಳಿಗೆ ವಿಚಿತ್ರ ಕನಸುಗಳು ಬೀಳುತ್ತಿದ್ದವು. ಒಂದು ದಿನ ಬೆಳಗ್ಗೆ ದಿವ್ಯಾ ಕಾಲೇಜ್ಗೆ ಹೋಗುತ್ತಾಳೆ. ಅವಳ ಸ್ನೇಹಿತ ಅರ್ಜುನ್ ಓಡುತ್ತಾ ಬರುತ್ತಾನೆ. ಹೇ, ಮತ್ತೆ ಲೇಟಾಗಿ ಬಂದಿಯಲ್ಲ ದಿವ್ಯಾ? ಮನೆಯಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ತಡವಾಯಿತು. ಅರ್ಜುನ್ ಅವಳನ್ನು ಗಮನಿಸುತ್ತಾನೆ. ನೀನು ಕೆಲವೊಮ್ಮೆ ಬೇರೆ ರೀತಿಯವಳು ಅನಿಸುತ್ತೀಯ. ಯಾತರ? ನಿನ್ನ ಕಣ್ಣುಗಳಲ್ಲಿ ಏನೋ ಇದೆ. ಇದನ್ನು ಕೇಳಿ ದಿವ್ಯಾ ಸ್ವಲ್ಪ ಗಾಬರಿಯಾಗುತ್ತಾಳೆ. ಒಂದು ದಿನ ದಿವ್ಯಾ ರಸ್ತೆ ದಾಟುತ್ತಿದ್ದಳು. ಅಚಾನಕ್ ಒಂದು ಬೈಕ್ ವೇಗವಾಗಿ ಬರುತ್ತದೆ. ಇದನ್ನು ನೋಡಿ ಜನರು ಜೋರಾಗಿ ಕಿರುಚುತ್ತಾರೆ. ಜಾಗ್ರತೆ! ಆ ಕ್ಷಣದಲ್ಲಿ ಸಮಯ ನಿಧಾನವಾಗುತ್ತದೆ. ಜನರು ನಿಂತಂತಾಗುತ್ತಾರೆ. ಶಬ್ದಗಳು ಮೌನವಾಗುತ್ತವೆ. ದಿವ್ಯಾ ಕಣ್ಣುಗಳು ಹೊಳೆಯುತ್ತವೆ. ಅವಳು ತನ್ನ ಕೈ ಮುಂದೆ ಮಾಡುತ್ತಾಳೆ. ಆವಾಗ ದಿವ್ಯಾಳ ಕೈಯಿಂದ ಒಂದು ಶಕ್ತಿ ಹೊರಬರುತ್ತದೆ. ಬೈಕ್ ಸಡನ್ ಆಗಿ ನಿಂತು ಬಿಡುತ್ತದೆ. ಆವಾಗ ಅಪಘಾತ ತಪ್ಪುತ್ತದೆ. ಎಲ್ಲರೂ ಆಶ್ಚರ್ಯದಿಂದ ದಿವ್ಯಾಳನ್ನು ನೋಡುತ್ತಾರೆ. ನಾನು ಇದನ್ನು ಮಾಡಿದ್ದೇನಾ? ಹೌದು, ನಾನು ನೋಡಿದೆ. ಇದು ರಿಯಲ್. ಆ ದಿನದಿಂದ ದಿವ್ಯಾ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಹುಟ್ಟಿದವು. ನಾನು ಯಾರು? ನನಗೆ ಈ ಶಕ್ತಿ ಯಾಕೆ ಎಂದು ಯೋಚಿಸಿದಳು. ಆ ದಿನ ರಾತ್ರಿ ದಿವ್ಯಾಳಿಗೆ ನಿದ್ರೆನೇ ಬರಲಿಲ್ಲ. ಒಂದು ದಿನ ರಾತ್ರಿ ದಿವ್ಯಾ ಮಿರರ್ ಮುಂದೆ ನಿಂತಿದ್ದಳು. ನಾನು ಯಾರು? ಅಚಾನಕ್ ಮಿರರ್ನಲ್ಲಿ ಬೇರೆ ದೃಶ್ಯ ಕಾಣಿಸುತ್ತದೆ. ಒಂದು ರಾಣಿ ರೂಪ. ಇದು ನಾನೇನಾ? ಅವಳು ಕಣ್ಣು ಮುಚ್ಚಿ ತೆರೆದಾಗ ಮಿರರ್ ಮತ್ತೆ ಸಾಮಾನ್ಯವಾಗುತ್ತದೆ. ಇನ್ನೊಂದೆಡೆ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ರಾಘವ್ ಕೇಸ್ ನೋಡುತ್ತಿದ್ದಾನೆ. ಈ ಹಳ್ಳಿಯಲ್ಲಿ ಅಬ್ನಾರ್ಮಲ್ ಘಟನೆಗಳು ಹೆಚ್ಚಾಗಿವೆ. ಸಿಸಿಟಿವಿ ಫುಟೇಜ್ ಪ್ಲೇ ಮಾಡು. ಕಣ್ಣುಗಳು ಹೊಳೆಯುತ್ತವೆ. ಅವಳು ತನ್ನ ಕೈ ಮುಂದೆ ಮಾಡುತ್ತಾಳೆ. ಆವಾಗ ದಿವ್ಯಾಳ ಕೈಯಿಂದ ಒಂದು ಶಕ್ತಿ ಹೊರಬರುತ್ತದೆ. ಬೈಕ್ ಸಡನ್ ಆಗಿ ನಿಂತು ಬಿಡುತ್ತದೆ. ಆವಾಗ ಅಪಘಾತ ತಪ್ಪುತ್ತದೆ. ಎಲ್ಲರೂ ಈ ಹುಡುಗಿ ಎಲ್ಲದರಲ್ಲೂ ಇದ್ದಾಳ. ಅವನ ಕಣ್ಣುಗಳಲ್ಲಿ ಅನುಮಾನ. ದೂರದ ಕಾಡಿನೊಳಗೆ ಒಂದು ಕತ್ತಲೆಯ ಗುಹೆ.
ಆ ಗುಹೆಯಲ್ಲಿ ಬೆಂಕಿ ಹೊಳೆಯುತ್ತಿದೆ. ಅವಾಗ ಒಂದು ಶ್ಯಾಡೋ ಮುಂದೆ ಬರುತ್ತದೆ. ಆ ಗುಹೆಯಲ್ಲಿ ಇರುವವರು ಯಾರು ಅಂದ್ರೆ ಅವನೇ ಕಾಳಿನಾಥ. ಅವಳು ಮತ್ತೆ ಬಂದಿದ್ದಾಳೆ. ಅವಾಗ ಅವನ ಕಣ್ಣುಗಳು ಕೆಂಪಾಗಿ ಹೊಳೆಯುತ್ತವೆ. ಈ ಬಾರಿ ಅವಳ ಶಕ್ತಿ ನನ್ನದು ಆಗಬೇಕು. ಆ ರಾತ್ರಿ ದಿವ್ಯಾ ಮನೆ ಹೊರಗೆ ವಿಚಿತ್ರವಾಗಿ ಗಾಳಿ ಬೀಸುತ್ತದೆ. ನಾಯಿಗಳು ಕಿರುಚುತ್ತವೆ. ದಿವ್ಯಾ ವಿಂಡೋ ಕಡೆ ನೋಡುತ್ತಾಳೆ. ಯಾರೋ ಇಲ್ಲಿ ಇದ್ದಾರೆ. ಮನೆಯ ಹೊರಗೆ ಒಂದು ಕಪ್ಪು ನೆರಳು ನಿಧಾನವಾಗಿ ಹತ್ತಿರ ಬರುತ್ತದೆ. ಈಗ ನಿನ್ನ ಸಮಯ ಬಂದಿದೆ. ಕೆಲವು ಜನರು ಸಾಮಾನ್ಯವಾಗಿ ಹುಟ್ಟುವುದಿಲ್ಲ. ಅವರು ಒಂದು ಕಾರಣಕ್ಕಾಗಿ ಬರುತ್ತಾರೆ. ದಿವ್ಯಾ ಯಾರು, ಅವಳ ಶಕ್ತಿ ಏನು, ಅವಳ ಹಿಂದೆ ಇರುವ ರಹಸ್ಯವೇನು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ.